ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಅಗ್ನಿವೀರ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಸೈನ್ಸ್ ಸೆಕ್ಷನಲ್ಲಿ 4 ಪೇಪರ್ ಸಾಲ್ವ್ ಮಾಡುವ. ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ 4 ಕ್ಲಾಸ್ ಆಗಿದೆ. ಈಗ ಆಲ್ರೆಡಿ 3 ಕ್ಲಾಸ್ ಅಪ್ಲೋಡ್ ಆಗಿದೆ. ಇನ್ನು ಯಾರೆಲ್ಲ ನೋಡಿಲ್ಲ ಪ್ಲೇಲಿಸ್ಟಲ್ಲಿ ಇದೆ, ಹೋಗಿ ನೋಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ನಿಮಗೆ ಈ PDF ವಿತ್ ಆನ್ಸರ್ ಜೊತೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡುವ. ಏನಿದೆ ಫಸ್ಟ್ನೇ ಕ್ವಶನು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಮೇಜರ್ ಕಂಪೋನೆಂಟ್ ಆಫ್ ಬಯೋಗ್ಯಾಸ್ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಮೀಥೇನ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನಿದೆ, ಬ್ರಾಸ್ ಕಂಟೇನ್ಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಹಿತ್ತಾಳೆಯು ಯಾವುದನ್ನು ಒಳಗೊಂಡಿದೆ ಅಂತ. ಆನ್ಸರ್ ಈಸ್ ಕಾಪರ್ ಆ್ಯಂಡ್ ಜಿಂಕ್. ನೆಕ್ಸ್ಟ್ ಥರ್ಡ್ ಕ್ವಶನ್ ಏನಿದೆ, ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್ ಈಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ 0 ಡಿಗ್ರಿ. ಸೈನ್ಸಲ್ಲಿ ಕೂಡ ಹೆವಿ ಕ್ವಶನ್ಸ್ ರಿಪೀಟ್ ಆಗ್ತಿದೆ. ಈ ಕ್ವಶನ್ ಆಲ್ರೆಡಿ ಒಂದು ಪೇಪರಲ್ಲಿ ಬಂದಿತ್ತು ಅನಿಸುತ್ತೆ, ಓಲ್ಡ್ ಪೇಪರಲ್ಲಿ. ನನಗೆ ಈ ಕ್ವಶನ್ನ ಹೇಳಿದ್ದು ನೆನಪಿದೆ. ಈ ಥರ ಕ್ವಶನ್ಸ್ ಹೆವಿ ರಿಪೀಟ್ ಆಗುತ್ತೆ, ನೀವು ನೋಡ್ಕೊಳ್ಳಿ ಚೆನ್ನಾಗಿ. GKಯಲ್ಲಿ ಕೂಡ ಹೆವಿ ಕ್ವಶನ್ಸ್ ರಿಪೀಟ್ ಆಗ್ತಿದೆ ಆ್ಯಂಡ್ ಸೈನ್ಸಲ್ಲೂ ಕೂಡ ಹೆವಿ ಕ್ವಶನ್ಸ್ ರಿಪೀಟ್ ಆಗ್ತಿದೆ ಪದೇ ಪದೇ. ಒಂದು ಶಿಫ್ಟಲ್ಲಿ ಕೇಳಿರೋ ಕ್ವಶನ್ನೇ ಇನ್ನೊಂದು ಶಿಫ್ಟಲ್ಲಿ ಕೂಡ ಬರ್ತಾ ಇದೆ. ಇದೇ ನೋಡಿ, ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್. ಈ ಕ್ವಶನ್ ಎಲ್ಲೋ ಓಲ್ಡ್ ಪೇಪರಲ್ಲಿ ಬಿಡಿಸಿದ ನೆನಪು, ಈಗ ಮತ್ತೆ ಬಂದಿದೆ ಈ ಕ್ವಶನ್ನು. ಹಾಗಾಗಿ ನೀವು ಓಲ್ಡ್ ಕ್ವಶನ್ ಪೇಪರ್ ರೆಫರ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಏನಿದೆ, ಫೋರ್ತ್ ಕ್ವಶನ್ನು, ವಿಟಮಿನ್ ಡ್ಯಾಶ್ ಈಸ್ ಫೌಂಡೆಡ್ ಇನ್ ಅಬಾರ್ಡೆನೆನ್ಸ್ ಇನ್ ಆರೆಂಜ್ ಅಂತ ಕೇಳಿದ್ದಾರೆ. ಆರೆಂಜಲ್ಲಿ ಯಾವುದು ವಿಟಮಿನ್ ಹೆಚ್ಚಿದೆ ಅಂತ, ಆರೆಂಜಲ್ಲಿ ಕಂಡುಬರುವ ವಿಟಮಿನ್ ಯಾವುದು ಅಂತ. ಆನ್ಸರ್ ಈಸ್ ಸಿ, ವಿಟಮಿನ್ ಸಿ. ನೆಕ್ಸ್ಟ್ ಕ್ವಶನ್ ಏನಿದೆ, ಫಿಫ್ತ್ ಕ್ವಶನ್ನು, ವಾಟ್ ವಾಸ್ ಮೆಂಡೋಲಿಯನ್ಸ್ ಪಿರಮಿಡ್ ಟೇಬಲ್ ಬೇಸ್ಡ್ ಆನ್ ಅಂತ ಕೇಳಿದ್ದಾರೆ. ಮೆಂಡೋಲಿಯನ್ಸ್ನ ಪಿರಮಿಡ್ ಟೇಬಲ್ ಯಾವುದ್ರ ಬೇಸ್ ಮೇಲಿದೆ ಅಂತ. ಆನ್ಸರ್ ಈಸ್ ಅಟೋಮಿಕ್ ಮಾಸ್. ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್ ಏನಿದೆ, ವಾಟ್ ಈಸ್ ದ ಮೆಟೀರಿಯಲ್ ಯೂಸ್ಡ್ ಇನ್ ಮೇಕಿಂಗ್ ಲೆಡ್ ಪೆನ್ಸಿಲ್ ಅಂತ ಕೇಳಿದ್ದಾರೆ. ಪೆನ್ಸಿಲ್ನ ತಯಾರಿಕೆಯಲ್ಲಿ ಯಾವ ಲೆಡ್ಡನ್ನು ಬಳಸುತ್ತಾರೆ. ಆನ್ಸರ್ ಈಸ್ ಗ್ರಾಫಿಟ್. ಸೆವೆಂತ್ ಕ್ವಶನ್ ಏನಿದೆ, ಇನ್ ವಿಚ್ ಪಾರ್ಟ್ ಆಫ್ ದ ಹ್ಯೂಮನ್ ಬಾಡಿ ಈಸ್ ದ ಬ್ಲಡ್ ಪ್ಯೂರಿಫೈಡ್ ಅಂತ ಕೇಳಿದ್ದಾರೆ. ರಕ್ತದ ಶೋಧನೆಯನ್ನು ಮನುಷ್ಯನ ಬಾಡಿಯಲ್ಲಿ ಯಾವ ಒಂದು ಅಂಗ ಮಾಡುತ್ತದೆ ಅಂತ. ನೆಕ್ಸ್ಟ್ 8ನೇ ಕ್ವಶನ್ ಏನಿದೆ, ವಿಚ್ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ಡ್ ಟು ಅಬ್ಸರ್ವ್ ಸೆಲೆಸ್ಟಿಕಲ್ ಅಬ್ಜೆಕ್ಟ್ಸ್ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಟೆಲಿಸ್ಕೋಪ್. ನೆಕ್ಸ್ಟ್ 9th ಕ್ವಶನ್ ಏನಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಮೆಟಲ್ಸ್ ಇನ್ ಯೂಸ್ಡ್ ವಿತ್ ಐರನ್ ಟು ಫ್ರಮ್ ಸ್ಟೇನ್ಲೆಸ್ ಸ್ಟೀಲ್ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಕ್ರೋಮಿಯಂ. ನೆಕ್ಸ್ಟ್ 10th ಕ್ವಶನ್ ಏನಿದೆ, ವಿಚ್ ಕಾಂಪ್ಲೆಕ್ಸ್ ಪ್ರೋಟೀನ್ ಈಸ್ ಹಿಮೋಗ್ಲೋಬಿನ್ ಪ್ರೆಸೆಂಟ್ ಇನ್ ದ ಬ್ಲಡ್ ರಿಲೇಟೆಡ್ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಐರನ್. ನೆಕ್ಸ್ಟ್ 11th ಕ್ವಶನ್ ಏನಿದೆ, ವಿಚ್ ವಿಟಮಿನ್ ಸ್ಟ್ರೆಂತ್ನೆಸ್ ದ ಬೋನ್ಸ್ ಅಂತ ಕೇಳಿದ್ದಾರೆ. ಬೋನ್ಗಳಿಗೆ ಯಾವುದು ಸ್ಟ್ರೆಂತ್ನೆಸ್ದು ವಿಟಮಿನ್ ಅಂತ. ಬೋನು ಗಟ್ಟಿ ಆಗಬೇಕಂದ್ರೆ ಅದಕ್ಕೆ ಬೇಕಾದಂಥ ವಿಟಮಿನ್ ಯಾವುದು ಅಂತ. ಆನ್ಸರ್ ಈಸ್ ವಿಟಮಿನ್ ಡಿ. ವಿಟಮಿನ್ ಡಿ ಎಲ್ಲಿಂದ ಸಿಗುತ್ತೆ ನಮಗೆ? ವಿಟಮಿನ್ ಡಿ ನಮಗೆ ದೊರೆಯುವುದು ಎಲ್ಲಿಂದ ಅಂದರೆ ಸನ್ನಿಂದ ನಮಗೆ ವಿಟಮಿನ್ ಡಿ ಸಿಗುತ್ತೆ. ನೆಕ್ಸ್ಟ್ 12th ಕ್ವಶನ್ ಏನಿದೆ, ದ ಕೆಮಿಕಲ್ ಫಾರ್ಮುಲಾ ಆಫ್ ಲಾಫಿಂಗ್ ಗ್ಯಾಸ್ ಈಸ್ ಅಂತ ಕೇಳಿದ್ದಾರೆ. ಲಾಫಿಂಗ್ ಗ್ಯಾಸ್ದು ಫಾರ್ಮುಲಾ ಏನು ಅಂತ. ಆನ್ಸರ್ ಈಸ್ N2O. ನೆಕ್ಸ್ಟ್ 13th ಕ್ವಶನ್ ಏನಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಗ್ಯಾಸ್ ಈಸ್ ನಾಟ್ ಆ್ಯನ್ ನೋಬಲ್ ಗ್ಯಾಸ್ ಅಂತ ಕೇಳಿದ್ದಾರೆ. ಯಾವುದು ನೋಬಲ್ ಗ್ಯಾಸ್ ಅಲ್ಲ ಅಂತ. ಆನ್ಸರ್ ಈಸ್ ಆಕ್ಸಿಜನ್. ಇನ್ನು ನೆಕ್ಸ್ಟ್ 14th ಕ್ವಶನ್ ಏನಿದೆ, BCG ವ್ಯಾಕ್ಸಿನ್ ಈಸ್ ಯೂಸ್ಡ್ ಫಾರ್ ದ ಪ್ರಿವೆನ್ಷನ್ ಆಫ್ ಡ್ಯಾಶ್ ಅಂತ ಕೇಳಿದ್ದಾರೆ. BCG ವ್ಯಾಕ್ಸಿನ್ನ ಯಾವುದಕ್ಕಾಗಿ ಯೂಸ್ ಮಾಡ್ತಾರೆ ಅಂತ. ಆನ್ಸರ್ ಈಸ್ ಟ್ರಿಬೋಕ್ಲಿಯೋಸಿಸ್. ನೆಕ್ಸ್ಟ್ ಲಾಸ್ಟ್ ಫೈನಲ್ 15th ಕ್ವಶನ್ ಏನಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಹೆವಿಯೆಸ್ಟ್ ರಾಯ್ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಅಲ್ಪರಾಯ್. ಇನ್ನು ನೆಕ್ಸ್ಟು ನಿಮಗೆ ವಿತ್ ಆನ್ಸರ್ ಜೊತೆ ಈ PDF ಸಿಗುತ್ತೆ ಅಂತ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಬಂದಿದ್ದೀನಿ. ನಿಮ್ಗೆ ಈ PDF ಬೇಕು ಅಂದರೆ ನನ್ನ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ. ಕ್ವಶನ್ ವಿತ್ ಆನ್ಸರ್ PDF ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಇಲ್ಲಿಗೆ ಈ ಕ್ಲಾಸ್ ಎಂಡ್ ಆಯಿತು. ಯಾರೆಲ್ಲ ಕೊನೆವರೆಗೂ ಕ್ಲಾಸ್ ಕೇಳಿದ್ದೀರಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.